ನೆಟ್ವರ್ಕ್ ಸಿಕ್ಕಿದ್ರೆ ನನ್ನ ಫೋನಲ್ಲಿ ಸಿಗಲ್ಲ. ಬಟ್ ಇವತ್ತು 3 ಜನ ಫೋನಲ್ಲಿ ಸಿಕ್ಕಿಲ್ಲ. ಸೊ ನಿನ್ನೆ ನಾವು ಫ್ರೈಸ್ ತಿಂದ್ವಿ ಗೈಸ್, ದ ಫೇಮಸ್ ಫ್ರೈಸ್ ಇನ್ ಆಮ್ಸ್ಟರ್ಡ್ಯಾಮ್ ನ ಟ್ರೈ ಮಾಡಿದ್ವಿ ಅಂಡ್ ಇಟ್ ವಾಸ್ ಸೋ ಗುಡ್. ವಾಂಡಲ್ ಪಾರ್ಕ್ಗೆ ಬಂದಿದ್ದೀವಿ, ಲಾಲ್ಬಾಗ್ ತರ ಅಂತೆ. ಫುಲ್ ಎಲ್ಲರೂ ಸೈಕಲ್ ಓಡಿಸ್ತಾ ಇದ್ದಾರೆ ಗೈಸ್. ವಾವ್ ಗೈಸ್, ಪಾಂಡ್ ಇದೆ. ಇವತ್ತವರೆಗೂ ಆ ಪಾಂಡ್ ಮುಂದೆ ಒಂದಿನ ಕುತ್ಕೊಂಡು ಎಂಜಾಯ್ ಮಾಡಿಲ್ಲ, ಬಟ್ ಪಾಂಡ್ಗೋಸ್ಕರ ಹೋದೆ ಕಾಲೇಜ್ಗೆ. ಚಳಿ ಸ್ಟಾರ್ಟ್ ಆಯಿತು, ಬಬ್ಲು ಶಾಲ್ ಇಸ್ಕೊಂಡು ಒಳ್ಳೆ ಇಪ್ಪಕ್ಕೆ ಬಂದಾಗಿಂದ ನನ್ನ ಲೈಫೆಲ್ಲ ಸ್ವೀಟ್ ತಿಂದಿರೋದು ಕಾಣಿಸ್ತಾ. ಅದು ನನ್ನ ತಲೆಗೆ ಬಂದಿದ್ದು ನಿಮ್ಮ ತಲೆಗೂ ಬಂತ ಇರಿಟೇಟ್ ಆಗ್ತಿದೆ ಗೈಸ್. ಇಲ್ಲಿಂದ ಜನಗಳು ಎಲ್ಲ ಕಡೆ ಸೈಕಲ್. ಇವತ್ತು ಬಬ್ಲುನೇ ನಮ್ಮ ಸಿಟಿ ಮ್ಯಾಪ್. ವಾ, ನೀನು ಯಾಕೆ ಅವ್ರ ಥರ ಒಂದು ಫ್ಲಾಗ್ ಇಟ್ಕೋಬಾರ್ದು? ಸೊ ನೀನೆಲ್ಲೇ ಓಡಾಡ್ತಿದ್ರು ಇಲ್ಲಿ ನನ್ನ ಬಬ್ಲು ಅಂದ್ಬಿಟ್ಟು ಬಬ್ಲುನ ಫಾಲೋ ಮಾಡ್ಬೋದು. ನಾವಿವಾಗ ಫ್ಲಾಗ್ ವಾಫಲ್ಸ್ ತಿನ್ನಕ್ಕೆ ಅಂತ ಬಂದಿದ್ದೀವಿ. ಇದೇ ನಮ್ಮ ಹೋಟೆಲ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಆಗಲಿ ಎಲ್ಲ. ಬನ್ನಿ ನಿಮಗೆ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ಎಲ್ಲೆಲ್ಲೂ ನಾವೇ ಟ್ರಿಪ್ ಮುಗೀತು. ಸಂಪಾದನೆ ಮಾಡಿದ್ರೆ ಖರ್ಚು ಮಾಡೋಕ್ಕಾಗಲ್ಲ. ಮೆಮೊರಬಲ್ ಯಾವಾಗಲೂ ತಗೋಬೇಕು ಅಂತ ಆಸೆ ಇತ್ತು. 5,000 ಗೈಸ್ ಇಂಡಿಯಾಲಿ. ಹೌದು, ಇದು ನಮ್ಮ ಫ್ಲೈಟ್ ನೋಡಿ ಅಲ್ಲೇ ಇದೆ ಗೈಸ್. ಇವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇವಳು ಹಿಸ್ಟ್ರಿಲೇ ಬರ್ದಿಲ್ಲ ಅಂತ. ಪ್ಲೀಸ್ ತಮಾಷೆಗಾರು ಕಮೆಂಟ್ ಮಾಡಿ ಗೈಸ್, ಸ್ಪಾನ್ಸರ್ ಮಾಡ್ತೀನಿ ಅಂತ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿನ್ನೆಯಿಂದ ನೆಟ್ವರ್ಕು ಕರೆಕ್ಟಾಗಿ ವರ್ಕೇ ಆಗ್ತಿಲ್ಲ ಗೈಸ್. ನನ್ನ ಫೋನಲ್ಲಿ ನೆಟ್ವರ್ಕ್ ಸಿಕ್ಕಿದ್ರೆ ಅವರಿಬ್ರು ಫೋನಲ್ಲಿ ಸಿಗಲ್ಲ, ಅವರಿಬ್ರು ಫೋನಲ್ಲಿ ನೆಟ್ವರ್ಕ್ ಸಿಕ್ಕಿದ್ರೆ ನನ್ನ ಫೋನಲ್ಲಿ ಸಿಗಲ್ಲ. ಬಟ್ ಇವತ್ತು 3 ಜನದ ಫೋನಲ್ಲಿ ಸಿಕ್ತಿಲ್ಲ. ಸೊ ಅದಕ್ಕೆ ಹಿಂಗೆ ನಡ್ಕೊಂಡು ಈಚೆ ಬಂದ್ವಿ ಆ ಜಾಗದಿಂದ. ನನ್ಗೆ ಹೆಂಗೆ ಮನ್ಸು ಬರುತ್ತೋ, ನಾರ್ಮಲ್ ವಾಟರ್ ಜಾಗ ಹೆಂಗೆ ಹೋಗಬೇಕು ಅಂತ ನನ್ನ ಮನ್ಸಿಗೆ ಬರುತ್ತೋ ಆ ಥರ ರೋಡ್ ಆ ಜಾಗದಿಂದ ಈಚೆ ನಡ್ಕೊಂಡು ಬಂದ್ಬಿಟ್ವಿ. ಇವರಿಬ್ರು ನನ್ನ ಫಾಲೋ ಮಾಡ್ಕೊಂಡು ಬಂದರು. ಇವಾಗ ಮತ್ತೆ ಹೋಟ್ಲ್ ಹತ್ರ ಅಥವಾ ಸೆಂಟ್ರಲ್ ಹತ್ರ ಕರ್ಕೊಂಡು ಹೋಗುವಂತಿದ್ದಾರೆ. ನನಗೆ ಇಲ್ಲೆಲ್ಲೂ ಜಾಗ ಕ್ಲೀನಾಗಿ ಅಷ್ಟು ಗೊತ್ತಿಲ್ಲ, ಬಟ್ ಹೆಂಗೋ ಆ ಜಾಗದಿಂದ ಅಂತೂ ಈಚೆ ಕರ್ಕೊಂಡ್ಬಂದೆ. ಇವಾಗ ಅದಕ್ಕೆ ಸ್ಮಾಲ್ ಶಾಪ್ ನೋಡಿದ್ವಿ. ಇವ್ರ ಹತ್ರ ವೈಫೈ ಇಸ್ಕೊಂಡು ಇವಾಗ ಸೆಂಟ್ರಲ್ಗೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಬುಕ್ ಆಯ್ತಾ ಕ್ಯಾಬು? ಸೊ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾಳೆ ಪಾಪ ಅವಳಲ್ಲಿ. ಕ್ಯಾಬ್ ಬುಕ್ ಆಗಿದ ತಕ್ಷಣ ಸೆಂಟ್ರಲ್ಗೆ ಹೋಗ್ಬಿಡ್ತೀವಿ. ವಿಂಡ್ಮಿಲ್ ಜಾಗಕ್ಕೆ ಹೋಗಬೇಕು ಅಂತ ಅನ್ಕೊಂಡ್ವಿ. ಬಟ್ ನೆಟ್ಟೇ ವರ್ಕ್ ಆಗ್ತಿಲ್ಲ ಗೈಸ್ ಯಾರ ಫೋನಲ್ಲೂ. ಇವಾಗ ಫಸ್ಟಲ್ಲಿಂದ ಈಚೆ ಬರಬೇಕಿತ್ತಲ್ವಾ, ಇನ್ನೇನು ಸರಿ ಆಯಿತು ಬಿಡು ಸೆಂಟ್ರಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಸೆಂಟ್ರಲ್ಗೆ ಹೋಗ್ತಾ ಇದ್ದೀವಿ. ಟೈಸಿದ್ದು ಏನಾದ್ರು ಊಟ ಮಾಡ್ಬೇಕು, ಲಂಚ್ ಟೈಮ್ ಆಗಿದೆ. ನಿನ್ನೆ ನಾವು ಫ್ರೈಸ್ ತಿಂದ್ವಿ ಗೈಸ್, ದ ಫೇಮಸ್ ಫ್ರೈಸ್ ಇನ್ ಆಮ್ಸ್ಟರ್ಡ್ಯಾಮ್ನ ಟ್ರೈ ಮಾಡಿದ್ವಿ ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರ ಮೇಲೆ ಡಚ್ ಸಾಸ್ ಬೇರೆ ಹಾಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವಾಗ ಸೆಂಟ್ರಲ್ಗೆ ಹೋಗ್ತಿದ್ದೀವಿ, ನೋಡೋಣ ಇವತ್ತು ಕೂಡ ತೊಗೋಬೋದು ಫ್ರೆಂಚ್ ಫ್ರೈಸ್ನ. ಇವಾಗ ವಾಂಡಲ್ ಪಾರ್ಕ್ಗೆ ಬಂದಿದ್ದೀವಿ. ಸೊ ದಿಸ್ ಇಸ್ ಲೈಕ್ ಲಾಲ್ಬಾಗ್ ಥರ ಅಂತೆ. ಫುಲ್ಲು ಎಲ್ಲರೂ ಸೈಕಲ್ ಓಡಿಸ್ತಾ ಇದ್ದಾರೆ ಗೈಸ್. ಇಲ್ಲಿ ಸೈಕಲ್ ಓಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮೇನ್ ರೋಡಲ್ಲಿ ಓಡಿಸೋದ್ಕಿಂತ ಈ ಥರ ಓಡಿಸಿದ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ಓಡಿಸುತ್ತೆ. ಎಷ್ಟು ಫಾಸ್ಟಾಗಿ ಬರ್ತಿದ್ದಾರೆ ಅಂದರೆ ಬರೀ ಸೈಕಲ್. ವಾವ್, ಜಾಗ ನೋಡಿ ಏನು ಸಕ್ಕತ್ತಾಗಿದೆ ಗೈಸ್. I heard like fall seasonally this park will be really beautiful to see. ಆಟಮ್ ಫುಲ್ಲು ಚೆನ್ನಾಗಿ ಕಾಣುತ್ತಂತೆ ಈ ಪಾರ್ಕ್. ವಾವ್ ಗೈಸ್, ಪಾಂಡ್ ಇದೆ ಅಲ್ಲಿ. ನಾನು ಈ ಥರ ಪಾಂಡ್ ನೋಡಿಬಿಟ್ಟೆ ಬ್ರುನೆಲ್ ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ದೆ ಗೈಸ್. ಇವತ್ತವರೆಗೂ ಆ ಪಾಂಡ್ ಮುಂದೆ ಒಂದಿನ ಕುತ್ಕೊಂಡು ಎಂಜಾಯ್ ಮಾಡಿಲ್ಲ, ಬಟ್ ಪಾಂಡ್ಗೋಸ್ಕರ ಹೋದೆ ಕಾಲೇಜ್ಗೆ. ಚೆನ್ನಾಗಿದೆ ನೋಡಿ ಗೈಸ್. ಲೊಕೇಶನ್ ಒಂಥರ ಪೀಸ್ಫುಲ್ ಆಗಿದೆ. ಆ ಮನೇಲಿ ಸ್ಟೇ ಮಾಡೋರ್ಗೆಲ್ಲ ಫುಲ್ಲು ಲಕ್ಕು. ಇಲ್ಲಿ ಇವಾಗ ಕೆಲವೊಂದು ಫೋಟೋಸ್ನ ತೆಕ್ಕೊಂಡು ಇಲ್ಲಿಂದ ಸೆಂಟ್ರಲ್ಗೆ ವಾಕ್ ಮಾಡ್ಕೊಂಡು ಹೋಗ್ತೀವಿ. ಸೆಂಟ್ರಲ್ಗೆ ಹೋಗಿ ಕ್ರೂಸ್ಗೆ ಹೋಗೋದ ಏನು ಎತ್ತ ಅಂತ ನೋಡ್ತೀವಿ. ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಏನು ಕತೆ ಅಂತ ನೋಡಬೇಕು. ಕಾಣಿಸ್ತಿದ್ಯಾ? ಸೊ ಇದು ಯಾವ ಥರ ಅಂತ ಅಂದರೆ ಅದರೊಳಗಡೆ ಮಗುನ ಮಲಗಿಸ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಎಲ್ಲ ಜಾಗಿಂಗು, ಸೈಕ್ಲಿಂಗು. ಈ ಪಾರ್ಕ್ನ ನೋಡ್ತಾ ಇದ್ರೆ ನನಗೆ ನಮ್ಮ ಲಾಲ್ಬಾಗ್ ನೆನಪಾಗ್ತದೆ. ಎಲ್ಲ ಜಾಗಿಂಗ್ ಮಾಡ್ಕೊಂಡು ಸೈಕಲ್ ಓಡಿಸ್ಕೊಂಡು ಇವಾಗ ಹಾಫ್ ಆನ್ ಅವರ್ ನಡ್ಕೊಂಡು ಹೋಗ್ಬೇಕಲ್ಲ. ಇಂತೂ ಹೆಂಗೋ ನೆಟ್ವರ್ಕ್ ಸಿಕ್ತು. ನೆಟ್ವರ್ಕ್ ಸಿಗೋ ಗಂಟ ಪಾಂಡ್ ಮುಂದೆ ಕೂತಿದ್ವಿ. ಒಂದು ಹಾಫ್ ಆನ್ ಅವರ್ ಕೂತಿದ್ವಿ ಪಾಂಡ್ ಮುಂದೆ. ಜಾಗ ನೋಡಿ ಹೆಂಗಿದೆ,
ಅವಳು ನೋಡಿ ಆಲ್ರೆಡಿ ಝಾನ್ಸಿಗೆ ಚಳಿ ಸ್ಟಾರ್ಟ್ ಆಯಿತು, ಬಬ್ಲು ಶಾಲ್ ಇಸ್ಕೊಂಡವಳೆ. ಚಳಿ ಗೈಸ್ ಮನೆಗೆ ಹೋಗೋಣ ಅಂದ್ಲು. ಟ್ರೈ ಮಾಡಬೇಕು. ಯಪ್ಪ ನನಗಂತೂ ಇವಳು ಟ್ರಿಪ್ಪಿಗೆ ಬಂದಾಗಿಂದ ನನ್ನ ಲೈಫೆಲ್ಲ ಸ್ವೀಟ್ ತಿಂದಿಲ್ಲ, ಸ್ವೀಟ್ ತಿನ್ನಿಸ್ತಾವಳೆ. ಪ್ರತಿ ಸಲ ಸ್ವೀಟ್ ತಿನ್ನಿಸ್ದಾಗ್ಲು ತಿನ್ನಲ್ವಾ, ನನ್ನ ಬರ್ಡೇ ಅಲ್ವಾ. ನನಗೇನು ಗೊತ್ತಾ ಗೈಸ್, ಹೋಗಿದ್ದ ಕಡೆ ಫೇಮಸ್ ಜಾಗಗಳೆಲ್ಲ ಟ್ರೈ ಮಾಡಬೇಕು, ಹೊಸ ಹೊಸ ಫುಡ್ಡು. ಪ್ಯಾರಿಸ್ಗಿಂತ ನನಗೆ ಯಾಕೋ ಇಲ್ಲಿ ಫುಡ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪ್ಯಾರಿಸಲ್ಲಿ ಇಟ್ ವಾಸ್ ಎವ್ರಿಥಿಂಗ್ ವಾಸ್ ಡೆಸರ್ಟ್, ಸ್ವೀಟ್ ಸ್ವೀಟ್ ಸ್ವೀಟ್. ನಂಗೆ ಸ್ವೀಟ್ ತಿಂದು ಮಕ್ಚೆಟ್ ಹೊಡೆದ್ಬಿಡ್ತು. ಅದು ಮೈದಾ ಜೊತೆ ಸ್ವೀಟು ಆಗ್ತಾನೆ ಇರಲಿಲ್ಲ. ಬೆಳಗ್ಗೆ ಎದ್ದರೂ ಮೈದಾನೇ, ಅದು ಸ್ವೀಟ್ ಮೈದಾ. ನನಗಂತ ಐ ಆಮ್ ನಾಟ್ ಎಟ್ ಆಲ್ ಅ ಸ್ವೀಟ್ ಪರ್ಸನ್, ಶೀ ಈಸ್ ಅ ವೆರಿ ಸ್ವೀಟ್ ಈಟಿಂಗ್ ಪರ್ಸನ್. ವಾವ್, ಸೋ ಗುಡ್ ಗೈಸ್. ಒಂದೇ ಪಾತ್ವೆ, ಚಿಕ್ಕದು. ನಿಮಗೂ ಅದೇ ಡೌಟ್ ಬಂತಾ? ನಿಮಗೂ ಕಾಣಿಸ್ತಾ ಅದು? ನನ್ನ ತಲೆಗೆ ಬಂದಿದ್ದು ನಿಮ್ಮ ತಲೆಗೂ ಬಂತ? ಅಮ್ಮ ಮಾತ್ರ ಆ ಕಲರ್ ಇದೆ, ಮಗು ಮಾತ್ರ ಬೆಳ್ಳಗಿದೆ. ಯಾಕೆ ಅಪ್ಪ ಬೆಳ್ಳಗಿರಬೇಕು? ನೋ ನೋ ನೋ. ಹಾಂ, ಇನ್ನೇನು ಮತ್ತೆ? ಬೇಬಿ ಸಿಟ್ಟರ್ಸ್ ಇರ್ತಾರಲ್ಲ, ಟು ಟೇಕ್ ಕೇರ್ ಆಫ್ ದ ಬೇಬಿ. ತುಂಬ ಫಾರ್ವರ್ಡ್ ಥಿಂಕಿಂಗ್ ಮಾಡ್ತಿದ್ಯಾ. ಬೇಬಿ ಸಿಟರ್ಸ್ ಮನೇಲಿ ನೋಡ್ಕೊತಾರೆ, ಪಾಕ್ರಕ್ಕಾಗಿ ಯಾಕೆ ಕರ್ಕೊಂಬರ್ತಾರೆ? ಬಟ್ ಏನು ಗೈಸ್ ಅದು ತುಂಬ ಏನೋ ನಮ್ಗೆ ಯಾಕೆ ಬಿಡಿಗೆ ನಮ್ಮ ಪಡೆಗೆ ನಾವು ನಡ್ಕೊಳೋಣ ಅಷ್ಟೇ. ನೋಡಿ ವ್ಯೂ ಹೆಂಗೆ ಸಕ್ಕದಾಗಿ ಕಾಣಿಸ್ತಿದೆ. ಇಷ್ಟ ಆಯ್ತಾ ಪ್ರಗತಿ ಜಾಗ? ತುಂಬ ಚೆನ್ನಾಗಿದೆ. ವೆದರೇ ಗೈಸ್ ವೆದರ್ ನನಗೆ ಚೆನ್ನಾಗಿದೆ. ಏನು ನೋಡ್ತಿದ್ದೆ ನಾನು ಮಾತಾಡ್ತೀನಿ. ಓನರ್ ನನ್ನ ಹತ್ರ ಬರೋಕ್ಕೂ ಬಿಡ್ತಿದ್ದಾರೆ. ನನಗೆ ಇರಿಟೇಟ್ ಆಗ್ತಿದೆ ಗೈಸ್. ಇಲ್ಲಿ ಇನ್ನೂ ಜನಗಳು ಹಾಂ ಫುಲ್ ಸೈಕಲಲ್ಲಿ ಇರುವೆಗಳ ಥರ ಓಡಾಡ್ತಿದ್ದಾರೆ, ದಾರಿ ಕಡ್ಡ ಬರ್ತಿದ್ದಾರೆ. ಅಪ್ಪ ದಾರಿಗೆ ಅಡ್ಡ ಬರ್ತಿದ್ದಾರೆ. ನೋಡಿ ಗೈಸ್, ನಾವು ರೋಡ್ ಕ್ರಾಸ್ ಮಾಡೋ ಟೈಮಲ್ಲಿ ಅವರು ಕೂಡ ರೋಡ್ ಕ್ರಾಸ್ ಮಾಡೋದಂತೆ. ಎಲ್ಲ ಕಡೆ ಸೈಕಲ್ 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 ಸೈಕಲ್. ನೋಡಿ, ಫಸ್ಟ್ ಆಫ್ ಆಲ್ ಆಮ್ಸ್ಟರ್ಡ್ಯಾಮ್ ಇಸ್ ಫೇಮಸ್ ಫಾರ್ ಬೈಸಿಕಲ್ಸ್. ಚೆನ್ನಾಗಿದೆ ಗೈಸ್, ಆದರೆ ಒಂಥರ ನಾವು ಓಡಾಡ್ತಾ ಓಡಾಡ್ತಾ ನಮ್ಮ ಕಾಲು ದಾರಿಗೆ ಸಿಗ್ತಿದಾರಲ್ವಾ, ಅದು ತುಂಬ ಫಾಸ್ಟಲ್ಲಿ ಬೇರೆ ಇರ್ತಾರೆ. ಹೆಂಗಿದೆ ಜಾಗ ನೋಡಿ. ನಾವು ಹೋದಂಥ ಪಾರ್ಕ್ ಅದೇ. ಆ ಪಾರ್ಕಿಂದ ಈಚೆ ಎಕ್ಸಿಟ್ ಆಗಿದ ತಕ್ಷಣ ರೋಡ್ ಕ್ರಾಸ್ ಮಾಡಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕ್ರೂಸ್ ಇದೆ. ಸ್ಕೈ ನೋಡಿ ಏನು ಸಕ್ಕದಾಗಿದೆ ಗೈಸ್. ಟ್ರಾಮ್ ನೋಡಿ. ನೋಡಿ ಗೈಸ್, ಇಲ್ಲಿ ಸೈಕಲ್ ಪಾತು, ಅಲ್ಲಿ ಟ್ರಾಮ್, ಹಂಗೆ ಆ ಕಡೆ ಕಾರು ಹೋಗುತ್ತೆ. ಇವತ್ತು ಬಬ್ಲುನೇ ನಮ್ಮ ಸಿಟಿ ಮ್ಯಾಪರ್. ವಾವ್, ನೆಟ್ಟ ಬರ್ತಿಲ್ಲ ಗೈಸ್ ಈ ದೇಶದಲ್ಲಿ. ಸಿಟಿ ಮ್ಯಾಪರ್ ಅಂತ ಒಂದು ಆ್ಯಪ್ ಬರುತ್ತೆ. ಅದು ಲಂಡನ್ಗೂ ಬೆಸ್ಟ್ ಆ್ಯಪ್, ಯುರೋಪ್ಗೂ ಬೆಸ್ಟ್ ಆ್ಯಪ್. ಹೌದು ಗೈಸ್, ನೀವು ಎಲ್ಲಿಂದ ಎಲ್ಲೇ ಹೋಗ್ಬೇಕಾದ್ರೂ ಒಂದು ಪೋಸ್ಟ್ ಕೋಡ್ ಬರುತ್ತೆ. ಅದನ್ನ ಆ ಆ್ಯಪಲ್ಲಿ ಹಾಕಿದ್ರೆ ಸಾಕು, ಹೆಂಗೆ UK ಗೆ ಬರೋದು ಏನು ಎತ್ತ ಅಂತ. ಅದರಲ್ಲಿ ಖಂಡಿತವಾಗ್ಲೂ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲರೂ ಕೇಳ್ತಾ ಇದ್ದೀರಾ ವ್ಲಾಗ್ ಮಾಡಿ ಹೇಗೆ ಅಪ್ಲೈ ಮಾಡಿದ್ರಿ, ಏನು ಎತ್ತ ಅದ್ರ ಮೇಲೆಲ್ಲ ಅಂತ. ನಾವು ಹೇಗೆ ಅಪ್ಲೈ ಮಾಡಿದ್ವಿ, ನಮ್ಮ ಪ್ರೋಸೆಸ್ ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಹಾಕೋ ಆಸ್ಕಿಂಗ್ ಕ್ವಶನ್ಸ್ ಅದು ಇನ್ನೊಂದ್ಸಲಿ ಹಾಕ್ತೀನಿ. ಅದು ತುಂಬ ಹಳೇದು ಹಾಕ್ಬಿಡಿದ್ದೆ, ಒಂದು ತಿಂಗಳಿಂದ ಹಾಕಿದ್ದೆ. ಈಗ ಇನ್ನೊಂದ್ಸಲಿ ಹಾಕ್ತೀನಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕೇಳಿ ಗೈಸ್, ನಾವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಬನ್ನಿ, ಇವಾಗ ನೆಟ್ವರ್ಕ್ ಸಿಗ್ತಾ. ನೀನು ಯಾಕೆ ಅವ್ರ ಥರ ಒಂದು ಫ್ಲಾಗ್ ಹಿಡ್ಕೋಬಾರ್ದು? ಸೊ ನೀನು ಎಲ್ಲೇ ಓಡಾಡ್ತಿದ್ರು ಇಲ್ಲಿ ನನ್ನ ಬಬ್ಲು ಅಂದ್ಬಿಟ್ಟು ಬಬ್ಲುನ ಫಾಲೋ ಮಾಡ್ಬೋದು ನಾವು. ಎಕ್ಸ್ಟ್ರಾ ಇದ್ರೆ ಕೇಳು. ಅಯ್ಯೋ ಗೈಸ್, ನಾವಿಬ್ರು ಇಲ್ಲಿ ನಡ್ಕೊಂಡು ಹೋಗ್ತಿರ್ತೀವ, ಅವ್ನು ಮುಂದಕ್ಕೆ ನಡ್ಕೊಂಡು ಹೋಗ್ಬಿಡ್ತಾನೆ, ಹಿಂದೆ ತಿರ್ಗೇ ನೋಡಲ್ಲ ಗೈಸ್ ನಮಗೋಸ್ಕರ. ತಿರುಗಿ ನೋಡ್ದೆ ಹೋಗ್ತಾ ಇರ್ತಾನೆ ಮುಂದೆ. 1 ಕಿಲೋಮೀಟರ್ ಹೋದ್ಮೇಲೆ ಓ ಇವರಿಬ್ರು ಇಲ್ವಲ್ಲ ಅಂದ್ಬಿಟ್ಟು ಅವಾಗ ಹಿಂದೆ ತಿರ್ಗಿ ನೋಡ್ತಾರೆ. ಅವಾಗ ನಾವಿಬ್ರು 1 ಕಿಲೋಮೀಟರ್ ಹಿಂದೆ ಇರ್ತೀವಿ, ನಡ್ಕೊಂಡ್ ಬರ್ತಾ ಇರ್ತೀವಿ. ಓಡಲ್ಲ, ಓಡಿಸ್ತಾರೆ. ಅಷ್ಟು ಫಿಟ್ ಆಗಿರ್ತಾರೆ ಅಲ್ವಾ ಗೈಸ್, ಅಷ್ಟು ಫಾಸ್ಟ್ ಆಗಿ ಎವ್ರಿ ಡೇ.
ಬಬ್ಲು ನಾನು ವ್ಲಾಗಲ್ಲಿ ಬರ್ಬೇಕಂದ್ರೆ ನಾನು ಹಿಂಗೆ ತೋರಿಸ್ಬೇಕು ಈಸಿಗೆ ಹಿಂಗೆ ತೋರಿಸಿದ್ರೆ ನನ್ನ ಮಖನೇ ಕಾಣಿಸಲ್ಲ ನೋಡಿ. ನಾವಿವಾಗ ಫ್ಲ್ಯಾಟ್ ವಾಫಲ್ಸ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಏನು ಸಕ್ಕತ್ತಾಗಿದೆ ನೋಡಿ ಗೈಸ್. ಒಂದೊಂದು ಹೇಸಲ್ನಟ್, ರಾಸ್ಬೆರಿ, ಓರಿಯೋ, ಮಾರ್ಷ್ಮೆಲೋನ್, ಕ್ಯಾರಮಲ್, ಸ್ಟ್ರಾಬೆರಿ, ಪಿಸ್ತಾಚು. ಏನು ಸಕ್ಕತ್ತಾಗಿದೆ, ಗಮ್ ಅಂತಿದೆ. ಹೆಂಗಿದೆ? ಇವಾಗ ನಾವು ಏನೇನು ತೊಗೋತಾ ಇದ್ದೀವಿ ಅಂದರೆ ನಾವು 1 ಪಿಸ್ತಾಚೋ ಆ್ಯಂಡ್ 1 ಓರಿಯೋ ತೊಗೋತಾ ಇದ್ದೀವಿ. ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಓರಿಯೋ ಹಾಕ್ತಾರೆ. ಯಾ ಥ್ಯಾಂಕ್ ಯು. ಓಕೆ ತಗೋ ಆಯ್ತು ಇಟ್ಕೋ. ಇಟ್ಕೊಳ್ರು. ಸ್ನ್ಯಾಪ್ ತಗೊಂಡ. ಮೈ ಗಾಡ್ ಗೈಸ್, ಓ ಚಲ್ತಾ ಇದೆ. ತಗೋ ಹಿಡ್ಕೋ ಹುಷಾರಾಗಿ. ಇವಾಗ ಗೈಸ್ ನಾವು ವಾಪಸ್ ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ನಾವು ಆ ಫೇಮಸ್ ಫ್ರೈಸ್ನ ತೊಗೊಂಡು ತಿಂದು ಸ್ವಲ್ಪದಲ್ಲೇ ಸೆಂಟ್ರಲಲ್ಲಿ ಕೂತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಕ್ಯಾಬಲ್ಲಿ. ನೋಡಿ ಗೈಸ್, ಯಾವ್ದು ಗೊತ್ತಾ ಗೈಸ್, ಇದು ಗಾಡಿ BYE ಅಂತ ಒಂದು ಬಂದಿತ್ತಲ್ಲ, ಅದೇ ಸಖತ್ತಾಗಿದೆ ನೋಡಿ. ಇದು ಫುಲ್ ಹೆಂಗಿದೆ ಇಂಟೀರಿಯರ್ ಎಲ್ಲ, ಹೇಗಿದೆ ಜಾನ್ಸಿ ಕಾರು? ಚೆನ್ನಾಗಿತ್ತು ಆಮ್ಸ್ಟರ್ಡ್ಯಾಮು. ಚೆನ್ನಾಗಿತ್ತು ಗೈಸ್. ಬ್ಯೂಟಿಫುಲ್ ಆಗಿದೆ ಸಿಟಿ. ಕೆನಾಲ್ಸ್ ಮಧ್ಯ ಈ ಥರ ನೀರು ಮಧ್ಯ ನಡ್ಕೊಂಡು. ನಿನಗೆ ನೀರಂದರೆ ಇಷ್ಟ ಮೊದಲೇ, ಸೊ ತುಂಬ ಎಂಜಾಯ್ ಮಾಡಿದ್ಯಾ? ನನ್ನ ಕೇಳಿದ್ಲು ನಿನಗೆ ಬೇಜಾರಾಗ್ತಿದ್ಯಾ ಅಂತ. ಆದರೆ ನಾನಂದೆ ಇಲ್ಲ, ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಇರ್ತೀವಲ್ಲ, ಬೆಂಗಳೂರಿಗೆ ನಮ್ಮ ಮನೆಗೆ ಹೋಗ್ತಿರ್ವಲ್ಲ, ಎಲ್ಲ ಒಟ್ಟಿಗೆ ಇರ್ತೀವಲ್ಲ, ಸೊ ಅದಕ್ಕೆ ಬೇಜಾರಾಗಲ್ಲ ಅಂತ ಅಂದೆ. ಹೌದು, ಗೋವಾಗೆಲ್ಲ ಹೋದಾಗ ಹೌದು, ಅವಾಗ ಒಂಥರ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ, ಟ್ರಿಪ್ ಆಗೋಯ್ತು ಅಂತ ಗೋವಾದಲ್ಲಿ ಬೇಜಾರಾಗಿತ್ತು. ಆದರೆ ಇವಾಗೆಲ್ಲ ಒಟ್ಟಿಗೆ ಇರ್ತೀವಲ್ಲ, ಏನು ಬೇಜಾರಾಗಲ್ಲ ಅಷ್ಟೇ. ಬಬ್ಲು ಮಾತ್ರ ಪೋರ್ಟ್ಸ್ ಮೌತ್ಗೆ ಹೊರಡ್ತಾನೆ. ಬಬ್ಲು ನಿಂಗೆ ಹೆಂಗೆ ಅನಿಸ್ತಿದೆ? ಬೇಜಾರಾಗ್ತಿದೆಯಾ? ಟ್ರಿಪ್ ಎಂಡ್ ಆಗ್ತಿದೆ ಅಂತ? ಚೆನ್ನಾಗಿತ್ತಾ? ಥ್ಯಾಂಕ್ ಯು ಬಬ್ಲು, ನಮ್ಮನ್ನ ತುಂಬ ಚೆನ್ನಾಗಿ ಹುಷಾರಾಗಿ ಕ್ಷೇಮವಾಗಿ ಹೋಗಿ ನಮ್ಮಿಬ್ರು ನೋಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಬ್ಲು ಅಂತ ಫ್ರೆಂಡ್ ಎಲ್ಲರಿಗೂ ಇರಬೇಕಲ್ವ ಜಾನ್ಸಿ? ಓಕೆ ಬಾಯ್ ಹೇಳು ಎಲ್ಲರಿಗೂ. ಅಷ್ಟೇ ಗೈಸ್, ನಾಳೆ ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಫ್ಲೈಟಲ್ಲಿ ಹೋಗೋದನ್ನು ಕೂಡ ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ ಅಥವಾ ಅದನ್ನು ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ನೋಡಬೇಕು ನಾಳೆ ವ್ಲಾಗ್ ಹೇಗೆ ಹೋಗುತ್ತೋ ಏನೋ ಅಂತ. ಯಾಕೆಂದರೆ ಸ್ವಲ್ಪ ಟೈಮ್ ಇರುತ್ತೆ ಅಷ್ಟೇ ಅಲ್ವಾ ನಮಗೆ. ನಮ್ಮದು ಮಧ್ಯಾಹ್ನ ಫ್ಲೈಟ್ ಇದೆ 3:15ಗೆ. ಬೆಳಗ್ಗೆ ಎದ್ದು ನಾವು ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲೇ ಅಷ್ಟೊತ್ತಾಗುತ್ತೆ. ಏನೂ ಮಾಡಲ್ವೇನೋ ಪ್ರಾಬಬ್ಲಿ. ಆ ಕಾರ್ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಗೈಸ್, ಅಮೇಝಿಂಗ್ ಕಾರ್. ಇದೇ ನಮ್ಮ ಹೋಟೆಲ್ ಗೈಸ್. ನಾನು ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡೋದು, ಯಾರು ಆಮ್ಸ್ಟರ್ಡ್ಯಾಮಿಗೆ ಬಂದರೆ ಸ್ಟೇ ಹುಡುಕ್ತಿದ್ರೆ ಐ ವುಡ್ ಸಜೆಸ್ಟ್ ಯು ಗೈಸ್, ದಿಸ್ ಇಸ್ ದ ಬೆಸ್ಟ್ ಸ್ಟೇ ಅಂತ. ನೋಡಿ ಗೈಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಆಗಲಿ ಎಲ್ಲ. ಬನ್ನಿ ನಿಮಗೆ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ಬೆಳಗ್ಗೆ ಹಾಟ್ ಚಾಕ್ಲೇಟ್ ಕುಡಿದ್ವಿ ಗೈಸ್, ಏನು ಸಖತ್ತಾಗಿತ್ತು ಗೊತ್ತಾ? ಎಲ್ಲ ಇದೆ ಗೈಸ್ ನೋಡಿ, ಸೀಟಿಂಗ್ ಅದೇ ಇದಿದೆ. ಇನ್ನೊಂದು ಈ ಥರ ಇದು ನೋಡಿ, ಸೀಟ್ ಕೂತ್ಕೊಳ್ಳೋ ಜಾಗ ಅಷ್ಟೇ, ಈ ಥರ ಇದೆ ಗೈಸ್. ನೋಡಿ ನಮ್ಮ ಲಿಫ್ಟ್ ಹೇಗಿದೆ ಅಂದರೆ ಹೀಗಿದೆ. ಮೇಲೂ ನೋಡಿ ನಾವೇ ಎಲ್ಲೆಲ್ಲೂ ನಾವೇ ಯಾಕೆ ಬರವು ನೋಡ್ಲಿಲ್ವ ನೀವು ಇದನ್ನ? ಗೈಸ್ ಇವ್ರು ನೋಡೇ ಇಲ್ಲ ಇವತ್ತು. ನಾನು ಸಜೆಸ್ಟ್ ಮಾಡಿರೋದು ಗೈಸ್. ಜಾನ್ಸಿ ಯಾರು ಹುಡುಕಿದ್ರು? ವೆರಿ ನೈಸ್ ಗೈಸ್. ನೋಡಿ ಈ ಥರ ಇರುತ್ತೆ. ಈ ಗೈಸ್ ಇದೆ ನಮ್ಮ ರೂಮು.
ಹೇಗಿದೆ ಅಂತ ನೋಡಿ. ನಾನು ಮತ್ತು ನಮ್ಮ ಜಾನ್ಸಿ ಕ್ಯೂಟ್ ಇದೆ ಗೈಸ್, ನೋಡಿ ಗೈಸ್. ಕಲರ್ ಚೇಂಜ್ ಮಾಡ್ಬೋದು, ಕಲರಿಂಗ್ ಚೇಂಜ್ ಮಾಡ್ಬೋದು. ಎಷ್ಟು ಕೂಲ್ ಗೈಸ್, ಹೌದು ಗೈಸ್, ಪಿಂಕ್ ಹಾಕೊಂಡು ಮಾಡ್ಕೊಂತೀನಿ. ಹೇಗಿದೆ. 2 ಬೆಡ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ 2 ಬೆಡ್ ಮೇಲೆ ನಾನು ಚಿಕ್ಕ ಕ್ಯೂಟ್. ಹೌದು, ಇಬ್ಬರಿಗೆ ರೂಮು ಚೆನ್ನಾಗಿದೆ. ಮತ್ತು ನಮ್ಮ ಬಬ್ಲು ಈ ರೂಮು. ಸರಿ ಬಾಯ್, ಮಲ್ಕೋ ಬಬ್ಲು. ಸೊ ಗೈಸ್, ನಾವು ಬೆಳಗ್ಗೆ ಬೇಗ ಎದ್ದು ಇವಾಗ ಏರ್ಪೋರ್ಟಿಗೆ ಬಂದಿದ್ದೀವಿ. ಆ ಫ್ಲೈಟ್ ಬಂದು 3:50ಗೆ ಇದೆ. ಇಟ್ಸ್ ಜಸ್ಟ್ an hour ಫ್ರಮ್ ಆಮ್ಸ್ಟರ್ಡ್ಯಾಮಿಂದ ಡೈರೆಕ್ಟ್ ಲಂಡನ್ಗೆ ಬಂದಿದ್ದೀವಿ. ಫೈನಲಿ ಟ್ರಿಪ್ ಮುಗೀತು. ಬೇಜಾರಾಗ್ತಿದೆಯಂತೆ ಇವಳಿಗೆ. ಒಟ್ಟಿಗೆ ಇರ್ತೀವಲ್ಲ ಒಂದೇ ಮನೇಲಿ, ನನಗೇನು ಬೇಜಾರಾಗಲ್ಲ ಗೈಸ್. ಆಮ್ಸ್ಟರ್ಡ್ಯಾಮ್ ಬಿಟ್ಟು ಹೋಗೋಕ್ಕೆ ಮತ್ತು ಅಯ್ಯೋ ಎಲ್ಲ ಟ್ರಿಪ್ ಚೆನ್ನಾಗಿತ್ತಲ್ಲ ಅನ್ನೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಜಾನ್ಸಿ ತುಂಬ ಫೀಲ್ ಮಾಡ್ಕೊತಿದ್ದಾಳೆ ಗೈಸ್. ಜಾನ್ಸಿಗೆ ಆಗಷ್ಟು ಫೀಲ್ ಆಗ್ತಿಲ್ಲ ನನಗೆ. ಒಬ್ಳಿಗೆ ಪಾಪ ಫುಲ್ ಬೇಜಾರು ಗೈಸ್. ಇಲ್ಲಿಂದ ನಾಳೆ ಹೋದ್ಮೇಲೆ ಡೈಲಿ ಕ್ವಿಕ್ಕಿ ಮಾರ್ಟಲ್ಲಿ ಕೆಲಸ ಅಲ್ವಾ ಅವನಿಗೆ, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬೇಜಾರು ಅವನಿಗೆ, ಫುಲ್ಲು ಬೇಜಾರು ಅವನಿಗೆ. ನಮಗೂ ಅಷ್ಟೇ. ಹಂಗೆ ಅಲ್ಲಿ ಸಂಪಾದನೆ ಮಾಡಿದ್ರೆ ಬೈಸಲ್ಲಿ ಬಂದು ಖರ್ಚು ಮಾಡೋಕ್ಕಾಗೋದು. ಪಾಯಿಂಟ್ ನಿಜ ಗೈಸ್. ನಾನು ನನ್ನ ದುಡ್ಡಲ್ಲೇ ಬಂದೆ ಗೈಸ್. ಪ್ರೌಡ್ ಆಫ್ ಯು ಬಬ್ಲು. ಬನ್ನಿ ಗೈಸ್ ಹೋಗೋಣ. ನಾವು ನಮ್ಮ ಬ್ಯಾಗೇಜ್ನೆಲ್ಲ ಚೆಕ್ ಇನ್ ಮಾಡಿ ಏರ್ಪೋರ್ಟ್ನ ಹಾಗೆ ಒಂದು ರೌಂಡ್ ಆಗ್ತಾ ಇದ್ವಿ ಗೈಸ್. ನಾನು ಮತ್ತು ಜಾನ್ಸಿ ಏನೋ ತಗೊಂಡ್ವಿ ಅಲ್ವಾ, ಕಡೆ ನಿಂತ್ಕೊ. ನಾನು ಮತ್ತು ಜಾನ್ಸಿ ಮೆಮೊರಬಲ್ ತೊಗೊಂಡ್ವಿ. ಯಾವಾಗಲೂ ತೊಗೋಬೇಕು ಅಂತ ಆಸೆ ಇತ್ತು. ಲಂಡನಲ್ಲಿ ತೊಗೊಳಕ್ಕೆ ಆಗ್ತಿರ್ಲಿಲ್ಲ, ಬಟ್ ಇವತ್ತು ಲಂಡನ್ಗಿಂತ ಕಡಿಮೆ ಇತ್ತು ಇಲ್ಲಿ ಅಂದ್ಬಿಟ್ಟು ನಾವು ಆಯಿಲ್ ತೊಗೊಂಡಿದ್ದೆ, ಲಿಪ್ ಗ್ಲಾಸ್ ತೊಗೊಂಡೆ ಗೈಸ್. ನಾನು 5,000 ಗೈಸ್ ಇಂಡಿಯಾಲಿ. ಹೌದು ಇದು ಅಷ್ಟು 4,000 ಏನಾಯಿತು. ಇಲ್ಲಿ 3.3K. 3.3K. ಸೊ ಮತ್ತೆ ನಾನು ಪರ್ಪಲ್ ಶೇಡ್ ತೊಗೊಂಡಿದ್ದೀನಿ. ಇದರಲ್ಲಿ ಯಾವ ಶೇಡು ಅಂತ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಇದು ಯಾವ ಶೇಡ್ ಅಂತ ತಿಳಿಸ್ಕೊಡ್ತೀವಿ. ಇವಾಗ ನಾವು ಮೆಕ್ಡೊನಾಲ್ಡ್ಸ್ಗೆ ಬಂದಿದ್ದೀವಿ. ಆರ್ಡರ್ ಮಾಡಿದ್ದೀವಿ. ಅದು ನಮ್ಮದು 37. ಸೊ ಕಾಯ್ತಾ ಇದ್ದೀನಿ ಕೂತ್ಕೊಂಡು ಗೈಸ್. ಇಲ್ಲೇನು ಗೊತ್ತಾ, ಇಲ್ಲಿ ಫುಲ್ಲು ಎಲ್ಲ ಬ್ರ್ಯಾಂಡ್ಸ್ ಕೂಡ ತುಂಬ ಐ ಫೆಲ್ಟ್ ಲೈಕ್ ಅಫೋರ್ಡಬಲ್ ಪ್ರೈಸಲ್ಲಿದೆ. ನಾಟ್ ಎಕ್ಸಾಕ್ಟ್ಲಿ ಅಫೋರ್ಡಬಲ್, ಬಟ್ ಕಂಪೇರ್ ಟು ಲಂಡನ್ ಆ್ಯಂಡ್ ಇಂಡಿಯಾ ಐ ಫೆಲ್ ಲೈಕ್ ಬ್ರ್ಯಾಂಡ್ಸ್ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅಂತ. ನೋಡಿ ಗೈಸ್, YSL ಮೇಲೆ 25% ಆಫ್ ಅಂತೆ. ಟ್ರಿಪ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಮೆಮೊರೀಸ್ ಮಾಡಿದ್ವಿ, ಚೆನ್ನಾಗಿತ್ತು. ಆಮ್ಸ್ಟರ್ಡ್ಯಾಮ್ನ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೊಂದ್ಸಲಿ ಖಂಡಿತವಾಗ್ಲೂ ಆಮ್ಸ್ಟರ್ಡ್ಯಾಮು ಮತ್ತು ಇನ್ನೊಂದ್ಸಲಿ ಪ್ಯಾರಿಸ್ಗೂ ಕೂಡ ಖಂಡಿತವಾಗ್ಲೂ ಬರಲೇಬೇಕು. ತುಂಬ ಅಂದರೆ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಿದೆ ಖಂಡಿತವಾಗ್ಲೂ. ಇಂದ ವಾಪಸ್ ಹೋದ್ಮೇಲೆ ಅದೇ ಕಾಲೇಜು. ಮತ್ತು ಗೈಸ್, ಇಲ್ಲಿ ಮೆಕ್ಡೊನಾಲ್ಡ್ಸ್ ಹೇಗೆ ಅಂತ ಅಂದರೆ ಎಲ್ಲರಿಗೂ ಗೋ ಫುಡ್ ಆಗುತ್ತೆ. ಎಲ್ಲರೂ ಮೆಕ್ಡೊನಾಲ್ಡ್ಸಲ್ಲೇ ತಿಂತಿರ್ತಾರೆ ಗೈಸ್. ಲಂಡನಲ್ಲೂ ಅಷ್ಟೇ, ಮೆಕ್ಡಿ ಅಂತೂ ಫುಲ್ ರಶ್ ಇರುತ್ತೆ. ಈ ದೇಶದಲ್ಲೂ ಅಷ್ಟೇ ಮೆಕ್ಡಿ ಫುಲ್ ರಶ್. ಮೆಕ್ಡಿ ಅವರಂತೂ ಸೂಪರಾಗಿ ದುಡ್ಡು ಮಾಡ್ತಿದ್ದಾರೆ. ನಾನು ಒಂದು ಫ್ರ್ಯಾಂಚೈಸಿ ಓಪನ್ ಮಾಡಬೇಕು. ಮಿಲ್ಗೆ ಹೋಗ್ಬೇಕಿತ್ತು ಅಂತ ಅಂದ್ವಲ್ಲ, ಇದೇ ನೋಡಿ ಆ ಜಾಗ. ಲೈವಾಗಂತೂ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ತೋರಿಸ್ತಿದ್ದೀನಿ. ನಾವು ಯಾಕೆ ಹೋಗೋಕ್ಕಾಗಲಿಲ್ಲ ಅಂದರೆ ನಮ್ಮ ಫೋನ್ಗಳಲ್ಲಿ ನೆಟ್ವರ್ಕ್ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ ಬಿಡು ಜಾನ್ಸಿ. ನೆಕ್ಸ್ಟ್ ಟೈಮ್ ಟ್ಯೂಲಿಪ್ ಗಾರ್ಡನ್. ಹೌದು ಗೈಸ್, ಟ್ಯೂಲಿಪ್ ಗಾರ್ಡನ್ ಕೂಡ ಫೇಮಸ್ ಇಲ್ಲಿ. ಆ ಟೈಮಲ್ಲಿ ಬರಬೇಕು. ನೆದರ್ಲ್ಯಾಂಡ್ ಅದೇ. ಸೊ ಅದಕ್ಕೋಸ್ಕರ ಅಂತಲೇ ಇನ್ನೊಂದ್ಸಲಿ ಖಂಡಿತವಾಗ್ಲೂ ಬರ್ತೀವಿ. ಸ್ಪ್ರಿಂಗ್ ಟೈಮ್ ಬರ್ತೀವಿ. ಹೌದು, ಸ್ಪ್ರಿಂಗ್ ಟೈಮೇ ಬೆಸ್ಟು ಗೈಸ್ ಆಮ್ಸ್ಟರ್ಡ್ಯಾಮ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಮ್ಮ ಫ್ಲೈಟ್ ನೋಡಿ ಅಲ್ಲೇ ಇದೆ. ಹಿಂಗೆ ಸುತ್ಕೊಂಡು ಅಲ್ಲೇ ಅಂಗಡಿಗಳಲ್ಲಿ ತಿನ್ಕೊಂಡು, ಪ್ರೋಟೀನ್ ಬಾರ್ಗಳು ತಿನ್ಕೊಂಡು, ಆಮೇಲೆ ಪ್ರೋಟೀನ್ ಶೇಕ್ಗಳು ಕುಡ್ಕೊಂಡು, ಬೆಳಗ್ಗೆ ಮೊಟ್ಟೆಗಳು ತಿನ್ಕೊಂಡು, ಅವಳಿಗಷ್ಟೇ ಸಾಕು. ಅಷ್ಟೇ ಇದ್ದರೆ ಚೆನ್ನಾಗಿ ಒಳ್ಳೆ ಫೋಟೋಸ್. ಬೆಳಗ್ಗೆ ಎದ್ದು ನಮ್ಮ ಜಾನ್ಸಿ ನನ್ನ ಒಬ್ಬಳನ್ನೇ ರೂಮಲ್ಲಿ ಬಿಟ್ಟು ಫೋಟೋಸ್ ತೆಗೆಸ್ಕೊಳಕ್ಕೆ ಹೋಗಿದ್ಲು ಗೈಸ್. ನನ್ನ ಎದೋಳ್ಸಿದ್ಲು ಪಾಪ. ನಾನು ಬಾಯ್ ಗುಡ್ ನೈಟ್ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಪೇಷನ್ಸ್ ಗೈಸ್. ಬೆಳಗ್ಗೆನೆ ಎತ್ತಿ ಗುಡ್. ನಂಗೊಂದು ಜಾಗಕ್ಕೆ ಹೋದರೆ ಒಂದು ಒಳ್ಳೆ ಫೋಟೋ, ಒಂದು ಒಳ್ಳೆ ವಿಡಿಯೋ ಸಿಕ್ಕಿದ್ರೆ ಸಾಕು. ನಮ್ಮ ಜಾನ್ಸಿಗೆ ಬೆಸ್ಟಲ್ಲಿ ಬೆಸ್ಟು 300 ಇಲ್ಲ ಗೈಸ್. ಇವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇವಳು ಹಿಸ್ಟ್ರಿಲೇ ಬರ್ದಿಲ್ಲ ಅನ್ಸುತ್ತೆ ನಂಗೆ. ಚೆನ್ನಾಗಿ ಬಂದಿದ್ರು ಒಂದು ಪಿಕ್ಚರ್, ಅದರಲ್ಲಿ ಒಂದು ಪಿಕ್ಚರ್ ಚೆನ್ನಾಗಿ ಬಂದಿದೆ, 4-5 ಚೆನ್ನಾಗಿ ಬರ್ಬೋದು ಅಂತ 1000 ಫೋಟೋಸ್ ತೆಗೆಸ್ಕೊಂಡಿದ್ರು. ಬಂದ್ಬಿಟ್ಟೆ ಜಾನ್ಸಿ ಸ್ಟೋರೇಜ್ ಫುಲ್ ಫಿಲ್ ಆಗಿ ಸ್ನ್ಯಾಪ್ಚಾಟು ವರ್ಕ್ ಆಗ್ತಿಲ್ಲ, ಸ್ಕ್ರೀನ್ ಶಾಟು ವರ್ಕ್ ಆಗ್ತಿಲ್ಲ. ಸ್ಪಾನ್ಸರ್ ಮಾಡ್ಬೇಕಂತೆ ನೋಡಿ.
ಯಾರು ಜಾನ್ಸಿ ಸ್ಟೋರೇಜ್ ಸ್ಪಾನ್ಸರ್ ಮಾಡಬೇಕು ಅಂತ ಇದ್ದೀರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಸ್ಪಾನ್ಸರ್ ಮಾಡ್ತೀವಿ ಅಂತ. ನೋಡೋಣ, ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಗೈಸ್. ಯಾರು ನಿಜವಾಗ್ಲೂ ಅಟ್ಲೀಸ್ಟ್ ತಮಾಷೆಗಾರು ಕಮೆಂಟ್ ಮಾಡಿ ಗೈಸ್, ಸ್ಪಾನ್ಸರ್ ಮಾಡ್ತೀನಿ ಅಂತ. ನೋಡೋಣ ಕಮೆಂಟ್ಸ್ ಬರ್ತಾ ಇಲ್ವಾ ಅಂತ. ಮತ್ತು ಹೋಗ್ತಾ ಇರುವಂತ ಫ್ಲೈಟ್ ಬಂದು ಈಸಿ ಜೆಟ್ ಅಂತೆ. ಸೊ ಈಸಿಯಾಗಿ ಹೋಗ್ತೀವಿ ಲಂಡನ್ಗೆ. ನಾವು ಒಂದೇ ಅವರಲ್ಲಿ ಜುಕ್ ಅಂತ ಇಳಿತೀವಿ. ನಮ್ಮ ಫ್ಲೈಟ್ ಡಿಲೇ ಆಗಿತ್ತು. ಇಟ್ ವಾಸ್ ಡಿಲೇಡ್ ಫಾರ್ 10 minutes. ಒಳ್ಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡಿಸ್ತಾರಲ್ಲ, ಹಂಗೆ ವೇಟ್ ಮಾಡಿಸಿದ್ರು. ಹೊರಡ್ತಾ ಇದೀವಿ. ಐ ಆಮ್ ಹ್ಯಾಪಿ, ಯಾಕೆಂದ್ರೆ ಮನೆಗೆ ಹೋಗ್ತಾ ಇದೀನಲ್ವಾ, ಅದಕ್ಕೆ ಖುಷಿ ಆಗ್ತದೆ ನನಗೆ. ಒಂದು ಲಾಂಗ್ ಟ್ರಿಪ್ ಆದ್ಮೇಲೆ ಮನೆಗೆ ಹೋಗಿ ಆ ಬೆಡ್ಡಲ್ಲಿ ಮಲ್ಕೊಳ್ಳೋದು ಇದೆಯಲ್ಲ ಖುಷಿ. Guys, hope you like the Europe trip vlog. ಅಷ್ಟೇ. ನೀನು ಬಾಯ್ ಗಾಯ್ಸ್, ಸಾಕು ಯುರೋಪ್ ಸಾಕು, ಸೂಪರ್. ಸಾಕಾ? ಚೆನ್ನಾಗಿಲ್ಲ ಗೈಸ್. ಇವಳಿಗೆ ಹೇಳಿಲ್ವಾ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ಸರಿ, ನಿಂಗೆ ಖುಷಿ ಆಯ್ತಾ? ಫುಲ್ ಖುಷಿ ಗಾಯ್ಸ್, ಸಾಕು. ಸಾಕಾ? ಅಷ್ಟೇ. ಥ್ಯಾಂಕ್ಸ್ ಬೇರೆ ಹೇಳ್ತಾ ಇದ್ದಾನೆ. ಬಬ್ಲುಗೂ ಕೂಡ ಒಂದು ಥ್ಯಾಂಕ್ಸ್. ನಮ್ಮನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ವಾಪಸ್ ಹೋಗ್ತಾ ಇರೋದಕ್ಕೆ ಬಬ್ಲುಗೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಸೊ ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ನಮ್ಮ ಫ್ಲೈಟ್ ಮುಂದೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಎಂಡ್ ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಓಪನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.